ಕಪ್ಪ ಕೇಳುವುದಕ್ಕೆ. ಏನು ಕಪ್ಪ? ಹೌದು ಸಾಹೇಬ್, ಒಪ್ಪಿದಂತ ಪ್ರಕಾರ ಕಪ್ಪ ಕೊಡಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತಿದ್ದೀರಾ, ಬಿತ್ತಿದ್ದೀರಾ, ನೀರು ಹಾಸಿ ನಾಟಿ ಎತ್ತಿದ್ದೀರಾ, ಹೊರೆ ಹೊತ್ತಿದ್ದೀರಾ, ಇಲ್ಲ ದನಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿದ್ದೀರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರ ಇಷ್ಟರೆ ನೆಂಟರೆ ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ರಾಣಿ ಚೆನ್ನಮ್ಮ, ಇಷ್ಟು ನಡಗಿ ಸಾಯಬೇಡ, ಕುಳಿತುಕೋ. ಇಷ್ಟು ಕಷ್ಟ ಕಾಲದಲ್ಲಿ ಇಷ್ಟೊಂದು ದರ್ಭವೇ? ಅದು ಕನ್ನಡಿಗರ ಹುಟ್ಟುಗುಣ. ಆಹಾ, ಹೀಗೆ ಜಂಬ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯ್ತು. ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರು ರಾಣಿಯಾದರೂ ಕಪ್ಪ ಕೇಳೋರ ನಾಲಿಗೆ ಸೀಳಿ ಹೋದಿತು. ಇನ್ಸರ್ಟ್ ರಾಣಿ ಸಾಹೇಬ್, ನೀವೇಕೆ ಕಂಪನಿಯನ್ನು ಕಟ್ಟಲು ನಿಂತೀರಿ? ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ರಾಣಿ ಚೆನ್ನಮ್ಮ, ಕಿತ್ತೂರಿನ ಮೇಲೆ ಅಧಿಕಾರ ನಮ್ಮದು, ನಮ್ಮದೇ. ಹೌದು, ನಮ್ಮ ಒಪ್ಪಂದದ ಮೇಲೆ ಕಿತ್ತೂರಿನ ಮೇಲೆ ಅಧಿಕಾರ ನಮ್ಮದೇ. ಏನಂದ್ರೆ ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮಪ್ಪ ತಾತಂದಿರು ಬೆಳೆಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಚದ ಮನೆಯೊಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಮುಚ್ಚುವಾಯ್, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವಷ್ಟು ಸತ್ಯನು ನಿನಗೆ? ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು, ನಿಮ್ಮದಲ್ಲ. ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿನಾಗೇನು ಗೊತ್ತೈತಿ? ಇದು ಕಚ್ಚಿದಿಗಡಿಗಳ ಬೀಡೈತಿ. ಅಂಜಿಗೆ ಎಂಬುದು ನಡೆಯದ ನಾಡೈತಿ. ಕೆತ್ತೂರು ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಿಗೆ ನೀನೇ ಜೀವ ಭಯ ತೋರಿಸ್ತಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಚೆನ್ನಮ್ಮ, ನೀನು ಸಿಟ್ಟಿನ ಮೇಲೆ ಕುಳಿತು ಬೆಂಕಿ ಜೊತೆ ಆಟ ಆಡುತ್ತಿದ್ದಿ. ಬದುಕು ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು.